ಅಲ್ಲಿಗೆ ಬಂದ್ರೆ ಅಷ್ಟೊಂದು ಗೊತ್ತಾಗಲ್ಲ ನಮ್ಗೆ ನಾವೇನ್ ಮಾತಾಡ್ತೀವಿ ಅಂತ. ಇರ್ಲಿ, ಇಲ್ಲೇ ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೀವಾ? ಆಯ್ತು, ಎಲ್ಲ ಒಳ್ಳೊಳ್ಳೆ ಹಾಸ್ಯ ನೋಡಿದಿರಿ. ಆಮೇಲೆ ಒಂದು ಚೆನ್ನಾಗಿರೋ ಹಾಡು ಬಂದಿತ್ತು, ಕೇಳಿದ್ರ? ಯಾವ ಹಾಡು? ದೇವ್ರ ಗೀತೆಗಳಿರೋಂಥ ಈ ಹಾಡಲ್ಲಿ ಈಗ ಒಂದು ಹೊಸ ಹಾಡು. ಅದು ಯಾವ್ದಪ್ಪ ಅಂದ್ರೆ ಅಪಾಪಿಯ ಅಪಾಪಿ ಬೇಡ ಅಪಾಪಿಯ ಅಪಾಪಿ ಬೇಡು ಅಪಾಪಿಯೇ ನೋಡ್ರಿ. ಆ ಪಾಪಿಯ ಈ ಪಾಪಿ ಹೊಡೆದ್ನ, ಈ ಪಾಪಿಯ ಆ ಪಾಪಿ ಬೈದ್ನ, ಆ ಪಾಪಿಯೋ ಈ ಪಾಪಿ ಮುಡೆ ಮಗನೇನ ಕೇಳ್ತಾವ. ಇರ್ಲಿ, ನಾನು ಬಂದ ತಕ್ಷಣ ಇಲ್ಲಿ ಕೆಲವೊಂದು ಧ್ವನಿ ಮಾಡಿ ಅಂತಂದ್ರು, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡ್ತೀನಿ. ನಮ್ಮ HD ಕುಮಾರಸ್ವಾಮಿ ಅವರು, ಕುಮಾರಣ್ಣ ಅವ್ರು ಮಾತನಾಡಿದ್ರೆ ಹೇಗಿರುತ್ತೆ? ನೋಡಿ ಬ್ರದರ್, ಇವತ್ತು ಊರಿನ ಹಬ್ಬ ಜಾತ್ರೆ ನಡೀತದೆ, ಬಹಳ ಸಂತೋಷ. ಇಂಥ ಒಂದು ಜಾತ್ರೆಗೆ ನಮ್ಮನ್ನು ಕರೆಸಿರೋದು ಬಹಳ ಸಂತೋಷ. ಮೊನ್ನೆ ಯಾರೋ ಕೇಳಿದ್ರು ಕರಿಮಣಿ ಮಾಲೀಕ ಯಾರು ಅಂತ. ನನ್ನ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ನೀವು ಹೋಗ್ಬೇಡಿ. ಕೆಲವರು ಜೈಲಿಗೆ ಹೋಗಿರೋದು ಉಂಟು. ಆದ್ರಿಂದ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಾಗಲಿ, ದೇವ್ರ ಉತ್ಸವ ಚೆನ್ನಾಗಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ರೆ ಎಲ್ಲ ನಮಸ್ಕಾರಗಳು. ಈಗ ಸಿದ್ದರಾಮಯ್ಯನವ್ರು ಬಂದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡ್ರಿ. ನಮ್ಮ ಸಿದ್ದರಾಮಯ್ಯ ಅವ್ರ ಧ್ವನಿ, ಒಡಿರಿ ಕಪಾಲ್ಕ ಅವ್ರಿಗೆ ನೋಡಯ್ಯ, ಇವತ್ತು ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು ಅಲ್ವಾ? ಊರಪ್ಪ, ಕುರಿ ಕಡಿಯ ಹಬ್ಬ ಇವೆಲ್ಲ ಪ್ರಾರಂಭ ಆಗ್ಬೇಕಲ್ವಾ? ಯಾರು ಅವ್ರು ಏನೇನು ಸಮಸ್ಯೆ? ಧರ್ಮಸ್ಥಳಕ್ಕೆ ಒಂದು ಹೆಂಡತಿ ಬಂದೇ ಇಲ್ಲ. ಫ್ರೀ ಬಸ್ ಮಾಡ್ಬಿಟ್ಟು ಹೆಂಗಸ್ರ ಮನೇಲೇ ಇರ್ತಾ ಇಲ್ಲ. ನಮಗೆ ಮುದ್ದೆ ಮಾಡ್ಕೊಡೋರಿಲ್ಲ. ಏನ್ ಮಾಡಿದ್ರು ಸಿದ್ದರಾಮಣ್ಣವ್ರೆ? ಇದ್ರೆ ಕೇಟಿಲ್ವೇನಯ್ಯ, ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ನೋಡಿ, ಹೆಂಗಸರಿಗೆ ಫ್ರೀ ಬಸ್ ಮಾಡಿ ಪಾಪ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು. ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋದು. ಆದ್ರಿಂದ ನನಗಿದು ಗೊತ್ತಿಲ್ಲ. ಅಲ್ಲಿ ಯಡಿಯೂರಪ್ಪನವ್ರು ಕೇಳಿ, ನಮ್ಮ ಯಡಿಯೂರಪ್ಪನವ್ರು ಹೇಗೆ ಮಾತನಾಡ್ತಾರೆ ನೋಡಿ. ಬದುಗಳೆಲ್ಲ ನಮಸ್ಕಾರ. ಒಂದು ದೈವದ ಕಾರ್ಯ ಆಗ್ಬೇಕಾಗಿರೋದು ನಾವು ಹೆಚ್ಚು ಮಾತನಾಡೋದು ಸರಿಯಲ್ಲ ಸ್ವಾಮಿ. ನಿಮ್ ಚಪ್ಪಾಳೆ ಹೀಗೆ ಇರಲಿ. ಯಾರೇ ಅದು? ಕರಿಮಣಿ ಮಾಲೀಕ ನಾನಂತೂ ಅಲ್ಲ ಸ್ವಾಮಿ, ವಯಸ್ಸಾಗಿದೆ ನಮ್ಗೆ. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ನೋಡಿ. ನಾನು ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಹಾಗೆ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಬೆಳ್ಳುಳ್ಳಿ ಕಬಾಬ್ ಚಂದ್ರ, ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಸಿಕ್ಬಿಟ್ಟ. ಯಾರು? ರಾಹುಲ್ಲ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ನೋಡಿ. ಆ ಪಾಪ ಲಾಟ್ರಿ ಏನ್ ಸರಿದು ಎಲ್ಲ ಕರಿಮಣಿ ಮಾಲೀಕ ಸಿಕ್ಕಿದ್ರಲ್ರಿ. ಕುರಿ ಕಡಿಯಪ್ಪ ಈಗ ಎಲ್ಲ ಕಟ್ ಮಾಡ್ತಾ ಇದ್ರಿ. ಏಕ್ ಮಾಡ್ತೋ ತುಕಡ. ನಾಳೆ ಎಲ್ಲರೂ ನಾನ್ ವೆಜ್ ಬಿರಿಯಾನಿ, ಎಕ್ಸ್ಟ್ರಾ ಬಿರಿಯಾನಿ ಮಾಡ್ಕೊಂತೀನಿ. ದೇವ್ರೊಳಗೆ ಮಾಡ್ಲಿ. ಇಷ್ಟು ಹೇಳಿದ್ರಲ್ಲಿ ಮೊಬೈಲ್ ನೋಡ್ತಾರೆ. ದೇವ್ರೊಳಗೆ ಮಾಡ್ತಾರೆ ನಿಂಗೆ ನಿನ್ ಜನ್ಮಕ್ಕೆ ಹೋಗು. ಕಂಜಾಗೇಶ್ವರ ಆ ಪಾಪ ಲಾಟ್ರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಶ್ ಇಲ್ಲ, ಚಾನ್ಸೇ ಇಲ್ಲ. ನಾವೇ ಇವತ್ತು ನಮ್ಮ ತಾಯಿ ಉತ್ಸವ ಆಗ್ತಾ ಇದೆ. ನಾವೆಲ್ಲ ಚೆನ್ನಾಗಿರ್ಬೇಕು, ಊರ್ ಮಂದಿ ಚೆನ್ನಾಗಿರ್ಬೇಕು ಅಂದ್ರೆ ದೇವ್ರ ಉತ್ಸವ ಚೆನ್ನಾಗಾಗಬೇಕು. ಎಲ್ಲ ಶುರು ಹಚ್ಕೊಳವ. ಏನಂತೀರಪ್ಪ? ಕುಚ್ಕೋ ಬಾರ್ಲ. ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ವಿಷ್ಣುವರ್ಧನ್, ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆಯಲ್ಲ. ಹೌಲ. ಹಾಗೆ ನಮ್ಮ ಶಂಕರಣ್ಣ ಅವರ ಒಂದು ಧ್ವನಿ. ಶಂಕರಣ್ಣ, ಗೀತಾಂಜಲಿ ಹಾಲು ಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ, ನಾವಿರೋದಿಗೆ ಅಂತ ಬಂದ್ರೆ ಎಲ್ಲರೂ ಕೇಳ್ತಾರೆ. ಶಂಕರನಾಗ್ ಅವರೇ, ನೀವು ಸಾಂಗ್ಲಿಯನ ಪಾತ್ರ ಮಾಡಿ, CBI ಶಂಕರ್ ಪಾತ್ರ ಮಾಡಿ. ಆದ್ರೆ ನೀವು ಇನ್ನೂ ಇರಬೇಕಾಗಿತ್ತು ಅಂತ. ಎಲ್ಲರ ಆಶೀರ್ವಾದ ಇರೋ ತನಕ ಈ ಶಂಕರ್ನಾಗ್ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಎಲ್ಲ. ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಊರಪ್ಪ ಹರಿದಿನ ಅಂದ್ರೆ ನಾವು ಎಲ್ಲೇ ಇರ್ಲಿ ನಮ್ಮ ಊರಿಗೆ ಬರ್ತೀವಲ್ವಾ, ಈ ಕಾರ್ಯ ಮಾಡ್ಬೇಕಲ್ವಾ, ನಮ್ಮ ದೇವರಲ್ವಾ. ಅಭಿಮಾನಿ ದೇವರುಗಳೇ, ನಾನು ಅಭಿಮಾನಿಗಳನ್ನ ದೇವರು ಅಂತ ಹೇಳಿದೆ. ಈ ಅಭಿಮಾನಿ ದೇವರುಗಳು ನನ್ನ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂದ್ರಲ್ಲ,
ನಾವು ದೇವರಲ್ಲ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾರೆ. ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ಶರಣಾರ್ಥಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಧ್ವನಿ, ಅವರ ಸಿನಿಮಾ ಧ್ವನಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಪ್ರತಿಯೊಬ್ಬನ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವನ್ನಲ್ಲಿ ಹಚ್ಚೋರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬರುತ್ತೀವಿ ಎಲ್ಲಿ ಬರ್ತೀವಿ ಎಲ್ಲ ಬರ್ತಾನೆ, ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಮ್ಮ, ಒಂದ್ ನಿಮಿಷ ಚಿನ್ನ. ಆಕ್ಚುಲಿ ನಾನು ಹೇಳೋದು ಒಂದೇ ಒಂದು ಮಾತ್ರ ಏನಪ್ಪ ಅಂತಂದ್ರೆ, ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಜನ ಯಾವತ್ತೂ ಬದಲಾಗಲ್ಲ. ಹೆಣ್ಮಕ್ಳು ಹಾಕೊಳ್ಳೋ ದರ್ಶನ ಕುಂಕುಮನೆ ಬಾಟ ಮಾಡ್ಕೊಂಡಿದೀವಿ, ಅಂಥದ್ರಲ್ಲಿ ಬಾಟ ಮುಟ್ಟಿದ್ರೆ ಬಿಡಲ್ಲ. ಇನ್ನು ಹೆಣ್ಮಕ್ಳು ತಂಡಕ್ಕೆ ಬಂದ್ರೆ ಮುಲ್ಲಾಜಿಲ್ದೇನೆ ಹೊಡಿತೀವಿ. ನನ್ನ ಸಿನಿಮಾದಲ್ಲಿ ಮತ್ತೊಂದು ಡೈಲಾಗ್ ಇತ್ತಮ್ಮ, ಕೇಳಿಸ್ಕೊಂಡ್ರಮ್ಮ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್. ಕ್ಯಾಡ್ಬರೀಸ್ ಆನೆ ಬರ್ತಾ ಇದೆ, ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ನಮ್ಮ ರಾಕಿ ಬಾಯ್ ಯಶ್ ಅವರ ಒಂದು ಧ್ವನಿ. ಹಂಗ ಹಿಂಗ ಹೆಂಗ ಇದ್ದೆ ಹಿಂಗಾಗೋದೆ ನೋಡು ಅಂಟಮ್ಮ. ಊರಪ್ಪ ಚೆನ್ನಾಗೈತಕ್ಕಲ್ಲ, ನಾವ್ ಹೀರೋ ಆಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕಂತ ಕೇಳ್ತಾ ಇದ್ರು. ಅಂಟ ಬಾಸ್, ನಾವ್ ಹೀರೋ ಆಗ್ಬೇಕಂದ್ರೆ ಯಾವತ್ತಷ್ಟೇ ತಿಳ್ಕೊಳ್ಳಿ, ನಮ್ಗೆ ಯಾರು ಹೀರೋ ಮಾಡಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನಾನು ಬರೋ ತನಕ ಬೇರೆಯವ್ರದೇ ಹವಾ, ಬಂದ ಮೇಲೆ ನಂದೇ ಹವಾ. ಒಂದಂತ ತಿಳ್ಕೊಳ್ರಿ, ನನ್ನ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್, ಹೇ ಪಠಾಣ್ 10 ಜನ ಹೊಡೆದು ಡಾನ್ ಆದವನಲ್ಲ ನಾನು ಹೊಡೆದ 10 ಜನನು ಡಾನೆ. ಥ್ಯಾಂಕ್ ಯು ಅಂಟ ಬಾಸ್. ಧನ್ಯವಾದಗಳು. ದೇವ್ರ ಕಾರ್ಯ ನಿಲ್ಬಾರ್ದು, 5 ನಿಮಿಷ ಟೈಮ್ ಕೊಟ್ಟಿದ್ರು, ಬಹಳ ಸಂತೋಷ. ಉತ್ಸವ ಚೆನ್ನಾಗಿ ನಡೀಲಿ, ನಿಮ್ಮೆಲ್ಲರ ಚಪ್ಪಾಳೆ ಹೀಗೆ ಇರಲಿ. ನಮ್ಮ ಟೆನ್ನಿಸ್ ಕೃಷ್ಣ ದೊಡ್ಡಣ್ಣ ಅವ್ರದ್ದು ಒಂದು ಹೇಳ್ಬಿಡ್ತೀನಿ. ದೊಡ್ಡಣ್ಣವರು ಕೊಲೆಲೆ ಪಾಂಡುಕು ಬಾರನು ಓ ಜಿಗ್ ಚಾಕ್ ಜಿಗಿ ಜಿಗಿ ಚಾಕ್. ನಮ್ಮ ಟೆನ್ನಿಸ್ ಕೃಷ್ಣಪ್ಪ ಬಂದಿದ್ದಲ್ಲ, ಎಲ್ಲೋದ್ರು? ನಮಸ್ಕಾರ ಕಂಡ್ರಣ್ಣ, ನಮಸ್ಕಾರ ಕಂಡ್ರಕ್ಕ, ಮಾಗಮ್ಮನ್ ಗೆಚ್ಕ. ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕಣಣ್ಣ, ಅದೇನು ಅಂತ ಹೇಳುವಂತವರಾಗಿ ಪ್ರಭುಗಳೇ. ಏನಿಲ್ಲ ಕಣಣ್ಣ, ಈ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗೋದಿಲ್ವಂತೆ, ನಿಜನೇನಣ್ಣ? ಹೌದು ಕಣಪ್ಪ ಟೆನ್ನಿಸ್ ಕೃಷ್ಣ, ಯಾರ್ಯಾರು ಎಣ್ಣೆ ಹೊಡಿತಾರೆ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕಂದ್ರೆ ವಯಸ್ಸಾಗಕ್ಕೆ ಮುಂಚೆ ಸತ್ತೋಯ್ತಾರಲ್ಲ, ಇದೆಲ್ಲ ವಯಸ್ಸಾಯ್ತದೆ. ಜಿಗ್ ಚಾಕ್ ಜಿಗಿ ಜಿಗಿ ಚಾಕ್. ಪಿತಾಚಿ, ನನಗೆ ಬೆಳ್ಳಿನ್ನೂ ಹೊಡೆದಿಲ್ಲ, ದಯವಿಟ್ಟು ಎಲ್ಲರೂ ಕಾರ್ಯಕ್ರಮ ನೋಡೋಣ. ಮಾರಮ್ಮನ್ ಗೆಸ್ಕ. ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಅವರ ಧ್ವನಿಯೆಲ್ಲ ಕೇಳಿದ್ದೀರಾ. ಪಾಪ ಸುಮಾರು ನನಗೂ ಬೇರೆ ಒಂದು ಶೂಟಿಂಗ್ ಇತ್ತು, ಮಜಾ ಟಾಕೀಸ್, ಅದಕ್ಕೋಸ್ಕರ ಇಷ್ಟೊಂದು ಲೇಟ್ ಆಗ್ಬಿಡ್ತಿಲ್ಲ. ಅಂದ್ರೆ ನಾನು ಹೇಳಿದೆ ನೀವು ಬರಲೇಬೇಕಂದ್ರು. ಇಷ್ಟೊತ್ತು ಬಂದು ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಊರಿನ ಜೊತೆಗೆ ಮುಖಂಡರಿಗೆ ಮತ್ತು ಗ್ರಾಮಸ್ಥರಿಗೆ, ದೇವಿ ಉತ್ಸವ ಮಾಡ್ತಾ ಇರೋರಿಗೆ, ಸುತ್ತಮುತ್ತಲ ಊರಿಂದ ಬಂದಿರೋ ಸರ್ವರಿಗೂ ಕೂಡ ಟೆನ್ನಿಸ್ ಕೃಷ್ಣ ಸರ್ ಅವರ ಜೊತೆಗೆ ನಮ್ಮ ಬಾಬಾ ಬಿರಿಯಾನಿ, ಜಯರಾಮ್ ಸಲೀಲಲ್ಲಿ ಗೌಡ್ರು, ನಾನು ನಿಮ್ಮ ಮಿಮಿಕ್ರಿ ಗೋಪಿ, ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಶುಭರಾತ್ರಿ, ಒಳ್ಳೇದಾಗಲಿ. ಶುಭ ಮುಂಜಾನೆ ಸ್ಟಾರ್ಟ್ ಇವಾಗ.